ಸ್ಯಾಡ್ ನ್ಯೂಸ್ ಒಂದಿಗೆ ಬಂದಿದ್ದೇನೆ. ಸೊ ಯಾಕೆಂತ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಕ್ಲಾರಿಫಿಕೇಶನ್ ಕೊಡ್ಲೇಬೇಕಲ್ವಾ. ಸೊ ಹಾಗೆ ನಾವಿಬ್ರು ಜೊತೆಯಲ್ಲಿ ಈ ಮ್ಯಾಟರ್ ಅನ್ನು ಹೇಳುವ ಅಂತ ಹೇಳಿ ಕೂತ್ಕೊಂಡಿದ್ವಿ. ಇದು 1 ವಾರದ ಹಿಂದಿನ ಮ್ಯಾಟರ್. ಈ ವಿಡಿಯೋ ಹಾಕುವಾಗ ಸ್ವಲ್ಪ ಲೇಟ್ ಆಯ್ತು. ಅದಕ್ಕೋಸ್ಕರ ನಾನು ಏನು ಮ್ಯಾಟರ್ ಅಂತ ಹೇಳಿ ನಿಮ್ ಜೊತೆಗೆ ಹೇಳ್ತಿದ್ದೇನೆ. ಲಾಸ್ಟ್ ಟೈಮ್ ನಾನು ಮೈಸೂರಿಗೆ ಹೋಗಿದ್ದೆವು. ಮೈಸೂರಿಗೆ ಅಂದ್ರೆ ಮಕ್ಕಳಿಗೆ ರಜೆ ಉಂಟಲ್ವಾ, ಹಾಗೆ ಮೈಸೂರಿಗೆ ಹೋಗಿದ್ದೆ. ಹೇಗೋ ಪ್ರೆಗ್ನೆಂಟ್, ನಮ್ಗೆ ಕೂಡ ಒಂದು ಆಸೆ ಇರ್ತದೆ. ಆಮೇಲೆ ಮಕ್ಕಳಿಗೆ ಕೂಡ ರಜೆ ಉಂಟು. ಬಾಕಿ ಟೈಮ್ ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿದ್ರೆ ನನ್ನ ದೊಡ್ಡ ಮಗಳು ಕಲಿತಿದ್ದಾಳೆ, ಅವರಿಗೆ ಬೇಕಾದಷ್ಟು ರಜೆ ಸಿಗುದಿಲ್ಲ. ಹಾಗೆ ಅವರದ್ದು ಅಡ್ಜಸ್ಟ್ ಮಾಡಿಕೊಂಡು ನನ್ನ ಹಸ್ಬೆಂಡ್ ರಜೆ ತೆಗೆದುಕೊಂಡು ನಾವು ಹೋಗ್ತೇವೆ. ನಾವು ಚಿನ್ನುಗೆಗೂ ರಜೆ ಉಂಟು. ಆದ ಕಾರಣ ಒಂದು ಮೈಸೂರಿಗೆ ಹೋಗುವ ಅಂತೇಳಿ ಇವರು ತುಂಬಾ ಆಸೆ ಪಟ್ರು. ಮಕ್ಕಳಲ್ಲಿ ಕೂಡ ಹೇಳಿದ್ರು. ಹಾಗೆ ಡಾಕ್ಟ್ರಲ್ಲಿ ಟೆಸ್ಟಿಗೆ ಹೋಗಿದ್ದೇವೆ ನಾವು. ಡಾಕ್ಟ್ರಲ್ಲಿ ಟೆಸ್ಟಿಗೆ ಹೋದಾಗ ಡಾಕ್ಟ್ರಲ್ಲಿ ಒಂದು ಮಾತು ಕೇಳಿದ್ದೆವು, ಹೋಗ್ಬೋದಾ ಮೈಸೂರಿಗೆ ಅಂದ್ರೆ. ಇದಕ್ಕಿಂತ ಮೊದಲು ನನ್ನ ವಿಡಿಯೋಸ್ ಎಲ್ಲ ನೀವು ನೋಡಿದ್ದೀರಿ, ರೀಲ್ಸ್ ಎಲ್ಲ ಮಾಡ್ತಿದ್ದೆ. ಏನು ಪ್ರಾಬ್ಲಮ್ ಇಲ್ಲ ಆಯ್ತು. ಮೆಂಟಲಿ ಫಿಸಿಕಲಿ ಆಲ್ರೈಟ್, ನಾನು ಕ್ಲೀನ್ ಆಗಿದ್ದೇನೆ, ನನಗೆ ಯಾವುದೇ ಸಮಸ್ಯೆಗಳು ಇಲ್ಲ. ಹಾಗೆ ಒಂದು ಅಷ್ಟು ಲಾಂಗ್ ಹೋಗುವಾಗ ಒಂದು ಡಾಕ್ಟ್ರಲ್ಲಿ ಅವರ ಸಲಹೆ ಕೇಳಲೇಬೇಕಾಗ್ತದೆ ನಮ್ಗೆ. ಯಾಕೆ ಹೇಳಿದ್ರೆ ನಮ್ಗೆ ಗೈಡ್ ಮಾಡುವರು ಅವರೇ ಅಲ್ವಾ. ಹಾಗೆ ಅವರಲ್ಲಿ ಕೇಳಿದ್ದು, ಹೀಗೆ ನಾವು ಮೈಸೂರಿಗೆ ಹೋಗ್ತಾ ಇದ್ದೇವೆ, ಹಾಗೆ ಹೋಗ್ಬಹುದಾ ಅಂತೇಳಿ. ಅಂದ್ರೆ ನನಗೆ 1 ತಿಂಗಳು 1.5 ತಿಂಗಳು ಆಗ್ತಾ ಬಂತು. ಹಾಗೆ ಡಾಕ್ಟ್ರಲ್ಲಿ ಕೇಳಿದ್ದು, ಏನ್ ತೊಂದರೆ ಇಲ್ಲ, ಎಲ್ಲ ಟೆಸ್ಟ್ ಮಾಡಿದ್ರು, ಯಾವುದೇ ರೀತಿಯ ನನಗೆ ಸಮಸ್ಯೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಡಾಕ್ಟರ್ ಕೂಡ ನಮ್ಮ ರೀಲ್ಸ್ ನೋಡ್ತಾರೆ, ಪ್ರತಿಯೊಂದು ವಿಡಿಯೋವನ್ನು ನೋಡ್ತಾರೆ, ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ಹಾಗೆ ಹಸ್ಬೆಂಡ್ ಅಲ್ಲಿ ಕೂಡ ಹೇಳಿದ್ರು. ನಿಮ್ಮ ಹೆಂಡತಿ ಬಗ್ಗೆ ಹೇಳುದಾದ್ರೆ ನನ್ಗೆ ಒಂದು ಹೆಮ್ಮೆ ಅನಿಸ್ತದೆ. ಒಂದು ಪ್ರೆಗ್ನೆಂಟ್ ಆದ್ರೂ ಕೂಡ ಇಷ್ಟು ಆಕ್ಟಿವ್ ಆಗಿದ್ದಾರೆ ಅಂದ್ರೆ ನೋಡಿ. ನನ್ಗೆ ಪ್ರೆಗ್ನೆಂಟ್ ಅಂತೇಳಿ ನಾನು ಕನ್ಸೀವ್ ಆಗಿದ್ದೇನೆ ಅಂತ ಹೇಳಿ ಗೊತ್ತಾದ ಕೂಡಲೇ ನನಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆಯ್ತು. ಒಂದು ವಾಮಿಟಿಂಗ್ ಆಗ್ಲಿ ಅಥವಾ ತಲೆ ತಿರುಗುದಾಗ್ಲಿ ಯಾವುದೇ ಸಮಸ್ಯೆ ಇಲ್ಲ ಆಯ್ತು. ಒಂದು ಸುಸ್ತು ಕಾಣಿಸ್ತಿತ್ತು ಪ್ರತಿ ಬಾರಿ, ಒಂದು ಟೈರ್ಡ್, ಅದು ಬಿಡಿ, ಅದು ಸಾಮಾನ್ಯವಾಗಿ ಆಗ್ತದೆ. ಒಂದು ವಾಮಿಟಿಂಗ್ ಇಲ್ಲ. ನನ್ಗೆ ಗೊತ್ತೇ ಇಲ್ಲ ನಾನು ಪ್ರೆಗ್ನೆಂಟ್ ಅಂತೇಳಿ, ಅಷ್ಟು ಆಕ್ಟಿವ್ ಆಗಿದ್ದೆ. ನನ್ಗೆ ಆಶ್ಚರ್ಯ ಆಗ್ತಿತ್ತು. ಮತ್ತೆ ಮನೆಯಲ್ಲಿ ಕೆಲಸ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಗಂಡ ಮತ್ತೆ ಮಕ್ಕಳು ಮಾಡ್ತಾ ಇದ್ರು. ಯಾವ್ದು ಒಂದು ಅಡಿಗೆದೊಂದು ನೀನ್ ಮಾಡು ಸಿಂಪಲ್ ಅಂತೇಳಿ, ಅದು ಕೂಡ ಅವರ ಜೊತೆಯಲ್ಲಿ ಇರ್ತಿದ್ರು ಕಿಚನ್ ಅಲ್ಲಿ. ಹಾಗೆ ಡಾಕ್ಟ್ರಲ್ಲಿ ಎಲ್ಲ ನಾವು ಒಂದು ಸಲಹೆ ಕೇಳಿ ಮೈಸೂರಿಗೆ ಹೋಗ್ಲಿಕ್ಕೆ ಉಂಟು, ಒಂದು ಟ್ರಿಪ್ಪಿಗೆ ಹೋಗಿ ಬರ್ತೇವೆ, ಮಕ್ಕಳಿಗೆ ರಜೆ ಉಂಟು, ಹೋಗ್ಬಹುದಾ ಅಂತ ಕೇಳಿದ್ದೇವೆ ನಾವು. ಅದಕ್ಕೆ ನಾವು ಮೊದಲೆಲ್ಲ ನಾನು ಜರ್ನಿ ಮಾಡಿದ್ದೇನೆ ನೋಡಿ, ನನಗೇನು ಸಮಸ್ಯೆ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಕಲ್ಲಡ್ಕ ರೋಡ್ ಸರಿ ಇಲ್ಲ ಆಯ್ತು. ಅಲ್ಲಿಗೆ ನಾವು ಎಲ್ಲಿಗೆ ಹೋಗಿದ್ದೇವೆ, ನಾವು ಎಲ್ಲಿ ಹೋದದ್ದು, ನಾವು ಉಪ್ಪಿನ ಅಂಗಡಿಗೆ ಹೋಗಿದ್ದೀವಿ. ಆ ವಿಡಿಯೋ ನೋಡಿದ್ದೀವಿ. ಆ ವಿಡಿಯೋ ನೋಡಿ ಸಹ ನನ್ಗೆ ವಿಡಿಯೋ ಎಡಿಟ್ ಮಾಡುವಾಗ ನನಗೆ ಶಾಕ್ ಆಗ್ತಿತ್ತು. ಅಂದ್ರೆ ಆದಷ್ಟು ಮೆಲ್ಲ ಕರ್ಕೊಂಡು ಹೋಗುದು, ರೋಡ್ ಸರಿ ಇಲ್ಲ ಆಯ್ತು ಅಲ್ಲಿದು ಕೂಡ. ಆದ್ರೂ ನನಗೆ ಏನೇ ಅದ್ರಲ್ಲಿ ಪ್ರಾಬ್ಲಮ್ ಆಗ್ಲಿಲ್ಲ ಆಯ್ತು, ಏನು ತೊಂದರೆ ಆಗ್ಲಿಲ್ಲ. ಹಾಗೆ ಮೈಸೂರಿಗೆ ಹೋಗುವಾಗ ನಾವೊಂದು ಡಾಕ್ಟ್ರಲ್ಲಿ ಕೇಳಿದ್ದೇವೆ, ಹೀಗೆ ನಾವು ಮೈಸೂರಿಗೆ ಟ್ರಿಪ್ ಹೋಗ್ತಾ ಇದ್ದೇವೆ, ಹಾಗೆ ಹೋಗ್ಬಹುದಾ ಅಂತೇಳಿ. ಹಾಗೆ ಡಾಕ್ಟರ್ ಹೇಳಿದ್ರು, ಇಲ್ಲಪ್ಪ ಹೋಗಿ ಬನ್ನಿ, ಎಲ್ಲಿಗೆ ಬೇಕಾದ್ರೂ ನೀವು ಹೋಗ್ಬಹುದು, ನಿಮ್ಗೆ ಇದಕ್ಕೆಲ್ಲ ಮೊದಲು ನೀವು ಹೋಗಿದ್ದೇನೆ, ಏನು ಪ್ರಾಬ್ಲಮ್ ಆಗ್ಲಿಲ್ಲ, ಏನು ತೊಂದರೆ ಆಗುದಿಲ್ಲ. ಆದ್ರೆ ನಿಮ್ಮ ಕಾರಲ್ಲಿ ಅಲ್ವಾ ಹೋಗುದು, ಪರವಾಗಿಲ್ಲ, ನಿಮ್ಮ ಯಜಮಾನರು ಸೇಫ್ಟಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ತುಂಬಾ ಅವರು ಅಷ್ಟು ಚಂದ ನೋಡ್ತಾರೆ ನಿಮ್ಮನ್ನು, ಇನ್ನೇನು ಭಯ ಅಂತೇಳಿ. ಅದೇ ಒಂದು ಅವರ ಸಲಹೆ ಮೇರೆಗೆ ನಾವು ಮೈಸೂರಿಗೆ ಹೋದೆವು ನೋಡಿ. ಹಾಗೆ ನಾವು ಫ್ಯಾಮಿಲಿ ಸಮೇತ ಹೋದೆವು. ಇಲ್ಲಿಂದ ಹೊರಡುವಾಗ, ಮನೆಯಿಂದ ಹೊರಡುವಾಗಲೇ ಸ್ವಲ್ಪ ನನಗೆ ಏನೋ ಒಂದು ತರ ಆಗ್ತಿತ್ತು. ನಾನು ಅವಾಯ್ಡ್ ಮಾಡ್ತಿದ್ರಿ ಇವರಲ್ಲಿ, ಬೇಡವಂತ ಹೋಗುದು ಬೇಡವಂತ. ಇದನ್ನು ನಾನೊಂದು ಪ್ರತಿ 10 ಸಲ ಹೇಳಿದ್ದೇನೆ ಅಂತ ಇವರಲ್ಲಿ, ಹೋಗುದು ಬೇಡ ಅಂತೇಳಿ. ಹಾಗೆ ಇವರು ಹೇಳಿದ್ರು, ನಾನು ರಜೆ ತೆಗ್ದಾಗಿದೆ ಅಲ್ಲ, ಮಕ್ಕಳಿಗೊಂದು ಹೇಳಿದ ಮೇಲೆ ಅವರಿಗೆ ಒಂದು ಆಸೆ ಹುಟ್ಟಿಸಿದ ಮೇಲೆ ಮಕ್ಕಳಿಗೆ ಕೂಡ, ಅಂದ್ರೆ ಮಕ್ಕಳು ನಮ್ಮ ಮಾತು ಕೇಳ್ತಾರೆ. ಅವ್ರು ಹೇಳಿದ್ರು, ನೀವು ಹೇಳಿದಾಗೆ ಅಂತ, ಮಮ್ಮಿ ಏನು ಯಾಕೆ ಬೇಡ ಅಂತ. ನಾನು ಒಂದು ಇಂಟ್ರೆಸ್ಟ್ ಇಲ್ಲ ನನಗೆ, ಬೇಡ ಅಂತ ಸ್ವಲ್ಪ ಖುಷಿ ಪಟ್ಟೆ, ಒಂದು ರೀತಿಯಲ್ಲಿ ಖುಷಿ ಕೂಡ ಪಟ್ಟೆ, ಒಂದು ರೀತಿಯಲ್ಲಿ ಮನಸ್ಸು ಹೇಳ್ತಾ ಉಂಟು ಹೋಗುದು ಬೇಡ ಅಂತೇಳಿ. ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಒಂದು ರೀತಿ ಮನಸ್ಸಾಗಿ ಹೇಳ್ತಾ ಉಂಟು ಹೋಗುದು ಬೇಡ, ಒಂದು ರೀತಿ ಮನಸ್ಸು ಹೇಳ್ತಾ ಉಂಟು ಹೋಗಿ ಬರುವ, ಮತ್ತೆ ಆಗುದಿಲ್ಲ ಹೋಗ್ಲಿಕ್ಕೆ ಅಂತೇಳಿ. ಹಾಗೆ ಹೊರಟೇವೆ ನಾವು ಕೂಡ. ನಮ್ಮ ಹಸ್ಬೆಂಡ್ ಹೇಳಿದ್ರು, ಹೋಗಿ ಬರುವ, ಹಾಗೆ ನಾವೆಲ್ಲ ಹೋಗುದು, ಮೆಲ್ಲ ಡ್ರೈವಿಂಗ್ ಮಾಡುದು ನಾನೇ ಅಲ್ಲ, ಡ್ರೈವಿಂಗ್ ಎಲ್ಲ ಅಂತೇಳಿ. ಹಾಗೆ ಒಂದು ಮನಸ್ಸು ಮಾಡಿ ಹೋದೇವೆ ನೋಡಿ. ಇಲ್ಲಿಂದ ಮನೆಯಿಂದ ಹೊರಡುವಾಗಲೇ ಸ್ವಲ್ಪ ವಿಡಿಯೋ ಮಾಡಿದ್ದೇವೆ ನಾವು. ಆ ವಿಡಿಯೋ ಬರೋದೇ ನಿಮಗೆ ಸ್ವಲ್ಪ ಲೇಟ್ ಆಗ್ಬಹುದು. ಯಾಕೆ ಹೇಳಿದ್ರೆ ನನಗೆ ಇದೊಂದು ಸಬ್ಸ್ಕ್ರೈಬರ್ಸಿಗೆ ಕ್ಲಾರಿಫಿಕೇಶನ್ ಕೊಡ್ಬೇಕಾಗ್ತದೆ, ಏನು ನಡೀತು ಅಂತೇಳಿ. ಹಾಗೆ ಹೊರಟೇವು, ಖುಷಿಯಿಂದ ಹೊರಟೇವು ನಾವು. ಆಮೇಲೆ ಅರ್ಧ ದಾರಿಯಲ್ಲಿ ಆಗುವಾಗ ನನಗೆ ಸ್ವಲ್ಪ ಹುಷಾರಿಲ್ಲದಾಗೆ ಆಯ್ತು. ಇವರಲ್ಲಿ ಹೇಳಿದೆ ಸುಸ್ತಾಗ್ತದಂತ, ತುಂಬಾ ಸುಸ್ತಾಗ್ತಾ ಉಂಟಂತ ಹೇಳಿದೆ ಇವರಲ್ಲಿ. ಹಾಗೆ ಇವರು ಹೇಳಿದ್ರು, ನೀವು ಸ್ವಲ್ಪ ನಿದ್ದೆ ಮಾಡು,
ಅಂದ್ರೆ ಪ್ರೆಗ್ನೆಂಟ್ ಅಲ್ವಾ, ನಿದ್ದೆ ಮಾಡುವ, ವಾಮಿಟಿಂಗ್ ಆಗ್ಲಿ, ಒಂದು ತಲೆ ತಿರುಗುದು ಯಾವುದೂ ಇಲ್ಲ. ಸುಸ್ತು ಅಂತೇಳಿ ಅಂದ್ರೆ ಸ್ವಲ್ಪ ಟಯರ್ಡ್ ಆಗುದು. ಕಾರಿನಲ್ಲಿ ಕೂತಲ್ಲೇ ಟಯರ್ಡ್ ಆಗ್ತಿತ್ತು. ಅದು ಯಾಕೆ ಹೀಗೆ ಆಗ್ತದೆ ನನಗೆ ಕೂಡ ಗೊತ್ತಿಲ್ಲ. ಇದು ಅಲ್ಲಿ ಹೇಗೂ ನಾವು ಮೈಸೂರಿಗೆ ರೀಚ್ ಆದೆವು. ಅರ್ಧಕ್ಕಾಗುವಾಗ ನನಗೆ ಒಂಥರ ಕಾಲು ಇಳಿದು ಸ್ಟಾರ್ಟ್ ಆಯ್ತು. ಕಾಲು ಇಳಿಲಿಕ್ಕೆ ಶುರು ಆಯ್ತು. ಕಾಲು ಸ್ವಲ್ಪ ಇಳಿಲಿಕ್ಕೆ ಸ್ಟಾರ್ಟ್ ಆಯ್ತು. ಇಷ್ಟೆಲ್ಲ ಇವರಲ್ಲಿ ಹೇಳೋ ಜ್ಯೂಸ್ ಎಲ್ಲ ಕುಡಿಸಿದ್ರು. ಹೇಗೋ ನಮ್ಗೆ ಅಲ್ಲಿ ಅರ್ಧ ದಾರಿಯಲ್ಲಿ ಊಟ ಎಲ್ಲ ಮಾಡ್ಬೇಕಲ್ಲ, ಸರಿ ಇದ್ದೆ, ಓಕೆ. ಅಲ್ಲಿ ಕೂಡ ನಾನು ಬಾತ್ರೂಮಿಗೆ ಹೋದೆ. ನನ್ಗೆ ಏನು ಸಮಸ್ಯೆ ಅಂತೇಳಿ ಯಾವುದು ಕೂಡ ಗೊತ್ತಾಗ್ತಿಲ್ಲ. ಒಂಥರ ಸುಸ್ತು, ಒಂಥರ ಟಯರ್ಡ್ ಆಗುದು. ಯಾಕೆಪ್ಪ ಹೀಗೆ ಆಗ್ತದೆ ಅಂತೇಳಿ ಇವರು ಹೇಳಿದ್ರು, ನಿಂಗೆ ತುಂಬಾ ಟಯರ್ಡ್ ಆದ್ರೆ, ಅಂದ್ರೆ ಕುತ್ಕೊಳ್ಳಿಕ್ಕೆ ಟಯರ್ಡ್ ಆದ್ರೆ ಅಲ್ಲಿಗೆ ಸೀಟ್ ಅನ್ನು ಹೀಗೆ ಮಾಡಿ ಸ್ವಲ್ಪ ಎಲ್ಲ ಮಾಡಿ ಕೊಟ್ರು, ಈಗ ರೆಸ್ಟ್ ಮಾಡಿ ಸೀಟ್ ಬ್ಯಾಂಡ್ ಮಾಡಿ ಸ್ವಲ್ಪ ಈಗ ನಿದ್ದೆ ಮಾಡು ಅಂತ ಹೇಳಿದ್ರು. ಆಯ್ತಲ್ಲ, ಹಾಗೆ ಅಂತೂ ಇಂತೂ ನಾವು ಮೈಸೂರಿಗೆ ರೀಚ್ ಆದೆವು. ಮೈಸೂರಿಗೆ ರೀಚ್ ಆದ ಮೇಲೆ ನಂಗೆ ಹೇಳಿಕ್ ಆಗುದಿಲ್ಲ, ತುಂಬಾ ದುಃಖ ಬರ್ತದೆ. ಬಟ್ ಹೇಳದಿರ್ಲಿಕ್ಕೂ ಅಲ್ಲ, ಹೇಳಲೇಬೇಕು. ನಾನೊಂದು ಯೂಟ್ಯೂಬರ್ ಅಂತ ಹೇಳಿದ ಮೇಲೆ ನಂಗೆ ಹೇಳಲೇಬೇಕು. ದುಃಖ ಕೂಡ ಬರ್ತದೆ, ತಡಲಿಕ್ಕೆ ಆಗುದಿಲ್ಲ. ಅಂತೂ ಇಂತೂ ದೇವರ ಆಶೀರ್ವಾದದಿಂದ ಮೈಸೂರಿಗೆ ರೀಚ್ ಆದೆವು. ರೀಚ್ ಆದ ಕೂಡಲೇ ರೂಮ್ ಎಲ್ಲ ಆಲ್ರೆಡಿ ಬುಕ್ಕಿಂಗ್ ಆಗಿತ್ತು. ಹಾಗೆ ರೀಚ್ ಆಗಿ ನಾವು ಅಲ್ಲಿ ಎಲ್ಲ ಆಯ್ತು. ಅಲ್ಲಿ ಫುಡ್ ತಕೊಂಡೆ, ಜ್ಯೂಸ್ ಕುಡ್ದೆ. ನಾನು ರೂಮಲ್ಲಿ ಇದ್ದ ಮೇಲೆ ಒಂದು ನೈಟ್ ಆಗುವಾಗ ನನಗೆ ಸ್ವಲ್ಪ ಹುಷಾರಿಲ್ಲದಾಗೆ ಆಯ್ತು. ಹುಷಾರಿಲ್ಲ, ಕಾಲು ಎಳಿಲಿಕ್ಕೆ ಶುರು ಆಯ್ತು. ಕಾಲು ಎಳಿಲಿಕ್ಕೆ ಶುರು ಆದ ಮೇಲೆ ಹೊಟ್ಟೆಯಲ್ಲಿ ಏನೋ ಆಗ್ತಾ ಉಂಟು ಅಂತ ಒಂಥರ ಆಗ್ತಾ ಉಂಟು. ಹಾಗೆ ಇವರನ್ನ ಎಬ್ಬಿಸಿದೆ ನಾನು. ನಾವೆಲ್ಲ ಹೋಗುವಾಗೆಲ್ಲ ಕೊಂಡೋಗ್ತೇವೆ, ಎಂತ ಬೇಕು ನಮ್ದು ಒಂದು ಕಿಟ್ ಅನ್ನೇ ಕೊಂಡೋಗ್ತೇವೆ. ಏನೇ ಇದ್ರು ಕೂಡ, ಎಷ್ಟೇ ನಾವು ಈಗ ಟ್ರಿಪ್ಪಿಗೆಲ್ಲ ಹೋಗುವಾಗ ನಾವೆಲ್ಲವನ್ನು ಕೊಂಡೋಗ್ತೇವೆ ನಾವು ಸಾಮಾನ್ಯವಾಗಿ. ಹಾಗೆ ನಾನು ವಾಶ್ರೂಮಿಗೆ ಹೋಗಿ ಇವರಲ್ಲಿ ಹೇಳಿದೆ, ಈಗ ಬೇಡ, ವಾಶ್ರೂಮಿಗೆ ಹೋಗಿ ಬರ್ತೇನೆ ನಾನು ಅಂತೇಳಿ. ಹೋಗುವಾಗ ಸ್ವಲ್ಪ ನಂಗೆ ಬ್ಲೀಡಿಂಗ್ ಆದ, ಜಾಸ್ತಿ ಇಲ್ಲ, ಸ್ವಲ್ಪ ಬ್ಲೀಡಿಂಗ್ ಆದ ಖಂಡಿತ ನಂಗೆ. ಹಾಗೆ ಇವರಲ್ಲಿ ಹೇಳಿದೆ, ಒಂಥರ ಶಾಕ್ ಅಲ್ಲಿ ಹೇಳಿದೆ. ನನಗೆ ನಿಮ್ಮ ಜೊತೆ ಮಾತಾಡ್ತಿದ್ದೇನೆ ಫ್ರೆಂಡ್ಸ್, ಬಟ್ ಆ ಒಂದು ಸಿಚುವೇಶನ್ ಅಲ್ಲಿ ನನಗೆ ಏನಾಯ್ತು ಅಂತ ಹೇಳಿದ್ರೆ ನನಗೆ ಗೊತ್ತಾಗಲಿಲ್ಲ. ತುಂಬಾ ಹತ್ತು ಬಿಟ್ಟಿದ್ದೇನೆ ನಾನು. ಅಂದ್ರೆ ಸ್ವಲ್ಪ ಬ್ಲೀಡಿಂಗ್ ಕಂಡ ಕೂಡಲೇ ನನಗೆ ಒಂಥರ ಶಾಕ್ ಆದಾಗೆ ಆಯ್ತು. ಯಾಕೆ ಹೀಗೆ ಆಯ್ತು, ಇಷ್ಟವರೆಗೆ ನನ್ನ ಹುಷಾರಿದ್ದೇನೆ, ಏನಾಗ್ಲಿಲ್ಲಲ್ಲ ಅಂತೇಳಿ. ಸ್ವಲ್ಪ ಬ್ಲೀಡಿಂಗ್ ಆಯ್ತು, ಏನೋ ಒಂಥರ ಆಯ್ತು ನನಗೆ, ಮನಸ್ಸಿಗೆ ಏನಾಯ್ತು ನನಗೆ. ಇವ್ರ ಹತ್ರ ಕರೆದು ಹೇಳಿದೆ, ಮಕ್ಕಳು ಕೂಡ ಎಲ್ಲ ಹೇಳಿದ್ರು, ಮಮ್ಮಿ ವರಿ ಮಾಡಬೇಡಿ, ಬೇಕಾದ್ರೆ ನಾವು ನಾಳೆ ಇಲ್ಲಿಂದಲೇ ಹೊರಟು ಬಿಡುವ ಅಂತ ಹೇಳಿದ್ರು ಮಕ್ಕಳು ಇಮಿಡಿಯೇಟ್. ಆದ್ರೆ ನಾನು ಹೇಳಿದೆ, ನಿಲ್ಲು, ಬಂದಾಯ್ತಲ್ಲ, ಈಗ ಇಲ್ಲಿ ಡಾಕ್ಟರ್ ಇದ್ರೆ ನಾವು ತೋರಿಸುವ ಮೈಸೂರಲ್ಲಿ ಅಂತೇಳಿ. ಹಾಗೆ ಇವ್ರು ಕೇಳಲಿಲ್ಲ, ಒಪ್ಲಿಲ್ಲ ಅದಕ್ಕೆ. ಬೇಡ ಶಮ್ಮಿ, ನಾವು ಅಂದ್ರೆ ನಾಳೆ ಹೊರಡು ಅಂತ ಹೇಳಿದ್ರು. ಇನ್ನು ನಾವು ಬೇಡ ಇಲ್ಲಿ ನಿಲ್ಲುದು, ನಾಳೆ ಹೊರಡು ಅಂತ ಹೇಳಿದ್ರು. ಸ್ವಲ್ಪ ಟೆನ್ಷನ್ ಆಗ್ತಾ ಉಂಟು. ಆಮೇಲೆ ಬೆಳಿಗ್ಗೆ ಅಲ್ಲಿಂದ ಹೊರಟೇವು ನಾವು. ಬೆಳಿಗ್ಗೆ 6 o'clock ಮೈಸೂರಿಂದ ಹೊರಟು ಮತ್ತೆ ಸಂಜೆ ಬಂದೇವು ಮಂಗಳೂರು ಮುಟ್ಟಿ. ಹಾಗೆ ಬೆಳಿಗ್ಗೆ ಹೇಳಿದ್ರು ಹೊರಡುವ, ಇಲ್ಲಿ ಡಾಕ್ಟರ್ ಅಲ್ಲಿ ತೋರಿಸಿಲ್ಲ, ಅವ್ರು ಒಪ್ಪಿಲ್ಲ. ಅಲ್ಲಿಂದ ಹೊರಟೇವು ನಾವು. ಅಲ್ಲಿಂದ ಬರುವಾಗ ನನಗೆ ಸ್ವಲ್ಪ ಬ್ಲೀಡಿಂಗ್ ಹೋಗ್ತಾ ಇತ್ತು. ನಾವು ಬಂದು ಮನೆಯಲ್ಲಿ ಲಗೇಜ್ ಅದು ಇದೆಲ್ಲ ಹೊರಗೆ ಇಟ್ಟಿದ್ದೇವೆ, ಅಂದ್ರೆ ಹಾಲಲ್ಲಿ ಇಟ್ಟು ಅದೇ ನಾವು ಅಲ್ಲಿಂದ ಹೇಗೆ ಬಂದಿದ್ದೇವೆ ಅದೇ ಇದ್ರಲ್ಲಿ ಡಾಕ್ಟರ್ ಅಲ್ಲಿಂದಲೇ ಫೋನ್ ಮಾಡಿದ್ರು, ಮೈಸೂರಿಂದ ಕ್ಲಿನಿಕ್ಗೆ ಬರ್ತಾ ಇದ್ದೇವೆ, ಇದ್ದೀರಲ್ಲ ನೀವು ಅಂತೇಳಿ. ಹಾಗೆ ಡಾಕ್ಟರ್ ಕೇಳಿದ್ರೆ ಏನಾಯ್ತು ಅಂತೇಳಿ. ಅದೇ ಅವಳಿಗೆ ಸ್ವಲ್ಪ ಬ್ಲೀಡಿಂಗ್ ಆಗಿದೆ ಅಂತೇಳಿ, ಜಾಸ್ತಿ ಇಲ್ಲ. ಹಾಗೆ ಡಾಕ್ಟರ್ ಕರ್ಕೊಂಡು ಬನ್ನಿ ನೀವು ಲೇಟ್ ಮಾಡೋದು ಬೇಡ, ಬೇಗ ಬನ್ನಿ ಅಂತ ಹೇಳಿದ್ರು. ಒಂದು ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೋಡುವ ಅಂತೇಳಿ ಫೋನಲ್ಲಿ ಹೇಳಿದ್ರು. ಹಾಗೆ ನಾವು ಇಲ್ಲಿ ಲಗೇಜ್ ಇಲ್ಲಿ ಹಾಲಲ್ಲಿ ಇಟ್ಟದ್ದು, ಲಗೇಜ್ ಎಲ್ಲ ಹಾಲಲ್ಲಿ ಬಿಟ್ಟು ಮನೆ ಇನ್ನೊಂದು ಡೋರ್ ಓಪನ್ ಮಾಡಿಲ್ಲ, ಒಂದು ಡೋರ್ ಓಪನ್ ಮಾಡಿ ಎಲ್ಲ ಲಗೇಜ್ ಅನ್ನು ನಾವು ಒಳಗೆ ಇಟ್ಟಿದ್ದೇವೆ. ಒಳಗೆ ಇಟ್ಟುಕೊಂಡು ಇಮಿಡಿಯೇಟ್ ಇವರು ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ನಾನು ಆ ಒಂದು ಸಿಚುವೇಶನ್ ಅಲ್ಲಿ ಅಂದ್ರೆ ತುಂಬಾ ಅಳ್ತಾ ಇದ್ದೆ, ನಾನು ತುಂಬಾ ಕೂಗ್ತಾ ಇದ್ದೆ. ಹಾಗೆ ಈಗ ನಿಮ್ಮ ಜೊತೆ ಮಾತಾಡ್ತೇನೆ, ಯಾಕೆಂದ್ರೆ ಇದು 1 ವಾರ ನಡೀತಲ್ಲ, ತುಂಬಾ ಕೂಗಿದೆ. ಯಾವುದೇ ವಿಡಿಯೋ ಮಾಡ್ಲಿಲ್ಲ, ಮೈಸೂರಿಗೆ ಹೋಗುವಂತ ವಿಡಿಯೋ ಮಾಡ್ಲಿಲ್ಲ. ಯಾಕೆ ಬೇಡ ಹೇಳಿದ್ರು ಅವರು. ಮೊದಲೇ ಕಣ್ಣು ದೃಷ್ಟಿ ಉಂಟು ನಮ್ಗೆ, ಮೈಸೂರಿಗೆ ಹೋಗೋ ವಿಡಿಯೋ ಬೇಡ ಅಂತ ಹೇಳಿದ್ರು ನನ್ನ ಗಂಡ. ಯಾಕಂದ್ರೆ ನಮ್ಮ ಪ್ರೈವೇಸಿಗೋಸ್ಕರ ವಿಡಿಯೋ ಮಾಡೋದು ಬೇಡ, ನಮ್ಮ ಇದಕ್ಕೆ ಸೇಫ್ಟಿಗೋಸ್ಕರ ನಾವು ವಿಡಿಯೋ ಮಾಡಲಿಲ್ಲ ಮೈಸೂರಿಗೆ. ಹಾಗೆ ಹೇಳಿದ್ರು ವಿಡಿಯೋ ಬೇಡ. ನಾನು ಕೂಡ ಮನಸ್ಸು ಮಾಡಿದೆ ವಿಡಿಯೋ ಬೇಡ, ಯಾಕಂದ್ರೆ ನಮ್ಮ ಪ್ರೈವೇಸಿ ನೋಡ್ಬೇಕಾಗ್ತದಲ್ಲ, ಸೊ ವಿಡಿಯೋವೇ ಮಾಡಲಿಲ್ಲ. ಹಾಗೆ ಅಲ್ಲಿಂದ ಬಂದು ಹೀಗೆ ಲಗೇಜ್ ಎಲ್ಲ ಇಲ್ಲಿ ಇಟ್ಟು ಗಡಿಬಿಡಿಯಲ್ಲಿ ಹೋದೆವು ನಾವು ಸಹ. ಪುಣ್ಯಕ್ಕೆ ಡಾಕ್ಟರ್ ಸಿಕ್ಕಿದ್ರು, ಅವರು ಕೂಡ ನಮ್ಗೆ ಒಳ್ಳೆ ರೀತಿಯಲ್ಲಿ ಕೋಆಪರೇಟ್ ಮಾಡಿ ಸ್ಕ್ಯಾನ್ ಮಾಡಿ ನೋಡುವಾಗ ಡಾಕ್ಟರ್ ಕೂಡ ಸ್ವಲ್ಪ ಫೀಲ್ ಆಯ್ತು. ಅಂದ್ರೆ
ಸ್ವಲ್ಪ ಬ್ಲೀಡಿಂಗ್ ಆಗಿದೆ. ಆದರೂ ಎಂತಂತ ಹೇಳುದು, ನನಗೆ ಮಾತೇ ಬರ್ತಾ ಇಲ್ಲ ಹೇಳುವಾಗ. ತುಂಬಾ ನನಗೆ ಅಂದ್ರೆ ನಾನು ಸ್ವಲ್ಪ ಟೆನ್ಷನ್ ತಗೊಂಡೆ, ನನಗೆ ಹೇಳಿಕೆ ಮಾತಾಡಲಿಕ್ಕೆ ಆಗುದಿಲ್ಲ. ಹಾಗೆ ಅಲ್ಲಿ ಅದು ಹೇಳದಿದ್ರು ಅಲ್ಲ, ಹೇಳಲೇಬೇಕಾಗ್ತದೆ. ನನಗೆ ಸ್ಕ್ಯಾನಿಂಗ್ ಕರ್ಕೊಂಡು ಹೋದ್ರು, ಸ್ಕ್ಯಾನಿಂಗ್ ಮಾಡುವಾಗ ಹೇಳಿದ್ರು ಅದೇ ಸ್ವಲ್ಪ ಬ್ಲೀಡಿಂಗ್ ಆಗಿದೆ, ನಾನು ಇಟ್ಟುಕೊಳ್ಳೋದು ಬೇಡ, ಅಂದರೆ ಅದು ಮುಂದಕ್ಕೆ ಮಗು ಎಲ್ಲ ಒಂದು ಅಂಗವಿಕಲ ಆಗ್ತದೆ ಅಂತೇಳಿ ಇಟ್ಟರೆ, ಬ್ಲೀಡಿಂಗ್ ಹೋದದನ್ನೆಲ್ಲ ಇಟ್ಟರೆ ಮಗು ಎಲ್ಲ ಅಂಗವಿಕಲ ಆಗ್ತದೆ. ಈಗ ನಿಮಗೆ ಏಜ್ ಕೂಡ ಉಂಟು, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ನಮ್ಮಲ್ಲಿ ಕನ್ವಿನ್ಸ್ ಮಾಡಿದ್ರು ಡಾಕ್ಟ್ರು. ಅಂದರೆ ಹಸ್ಬೆಂಡ್ ಕೇಳಿದ್ರು ಅಲ್ಲ, ಏನಾದರೂ ಮೆಡಿಸನ್ನಲ್ಲಿ ನಿಲ್ಲಿಸ್ಬೋದಾ ಅಥವಾ ಏನಾದರೂ ಮಾಡ್ಬೋದಾ, ಈಗ ಬ್ಲೀಡಿಂಗ್ ಸ್ವಲ್ಪ ಆದರೆ ಏನಾದರೂ ಸಮಸ್ಯೆ ಆಗ್ತದಾ ಅಂತೇಳಿ. ಅಂದರೆ ಇವರು ಡಿಸ್ಕಸ್ ಮಾಡ್ತಿದ್ರು ಅಲ್ಲಿ ಒಟ್ಟಿಗೆ. ಸ್ಕ್ಯಾನಿಂಗ್ ಮಾಡೋ ನನ್ನ ಗಂಡ ಕೂಡ ಇದ್ರು ಜೊತೆಯಲ್ಲಿ. ಹಾಗೆ ಕೇಳುವಾಗ ಡಾಕ್ಟರ್ ಹೇಳಿದ್ರು, ಇಲ್ಲ ಸರ್ ಬೇಡ, ಅಂದರೆ ಯಾಕೆ ಸುಮ್ಮನೆ, ಅದು ರಿಸ್ಕ್ ಅಂತ ಹೇಳಿದ್ರು ಡಾಕ್ಟರ್. ಅಷ್ಟೇ ಹೇಳಿದ್ರು ನಮ್ಮಲ್ಲಿ, ಅದು ರಿಸ್ಕ್, ಇಟ್ಟುಕೊಳ್ಳೋದು ರಿಸ್ಕ್ ಅದು. ಅದರಲ್ಲಿ ಮತ್ತೆ ನಡುವಲ್ಲಿ ಎಲ್ಲಿಯಾದ್ರೂ ಹೊಟ್ಟೆ ನೋವೆಲ್ಲ ಬಂದರೆ ತುಂಬ ಕಷ್ಟ ಆಗ್ತದೆ. ಈಗ ನಿಮಗೆ ಇಂಗ್ಲೀಷ್ ಮೆಡಿಸನ್ ಬೇಡದಿದ್ರು ಕೂಡ ಹಳ್ಳಿ ಮದ್ದು ಉಂಟು, ಹಾಗೆ ಅದಕ್ಕೆ ಆ ಮದ್ದನ್ನು ಕೂಡ ನಿಮಗೆ ನಿಮ್ಮ ಒಪ್ಪಿಗೆ ಮೇರೆಗೆ ಮಾಡ್ಬೋದು ಅಂತ ಹೇಳಿ ಇವರಲ್ಲಿ ಹೇಳಿದರು. ಹಾಗೆ ನನಗೆ ಮಾತಾಡಲಿಕ್ಕೆ ಬರುದಿಲ್ಲ ಫ್ರೆಂಡ್ಸ್, ಎಂತಾಯ್ತು ಅಂತ ಹೇಳಿ ನಾನು ಎಂತ ಹೇಳುದು. ಹಳ್ಳಿ ಮದ್ದನ್ನೇ ಕಂಟಿನ್ಯೂ ಮಾಡಿದ್ರು. ಅವ್ರು ಹೇಳಿದ್ರು ಮೆಡಿಸಿನ್ ಅದು ಬೇಡ, ಇದು ಮನೇಲೇ ಮಾಡಿ ಅದನ್ನಲ್ಲ ಅಂತ. ಈ ಎಳತ್ತು ಬೊಂಡ ಉಂಟು ಸಣ್ಣ, ಅದಕ್ಕೆಂತ ಹೇಳ್ತಾರೆ, ಅದು ಅದೇ ಚೆಂಡಬಾಳೆ, ಚೆಂಡುಪಳೆ ಇಷ್ಟು ಹೊಡೆದಿರ್ತದಲ್ಲ, ಅದು ಮತ್ತು ಹಸಿ ಹಾಲನ್ನು ಮಿಕ್ಸ್ ಮಾಡಿ ಎಲ್ಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆ ಕೊಟ್ಟು ಹೇಳಿದ್ರು 3 ದಿವಸ. ಹಾಗೆ ಅದು 3 ದಿವಸ ಕೊಡ್ತಾ ಎಲ್ಲ ಕ್ಲೀನ್ ಆಯಿತು. ಮತ್ತೆ ಹೇಳಿದ್ದಾರೆ 3 ತಿಂಗಳು ಇಂಟರ್ ಕೋರ್ಸ್ ಇರಬಾರ್ದು, ಅದರ ನಂತರ ಮತ್ತೆ ನೋಡಿ ಅಂತ ಹೇಳಿದ್ರು ಅವರು. ಏನು ತೊಂದರೆ ಇಲ್ಲ, ಇನ್ನು ಉಂಟಲ್ಲ ಪ್ರಾಯ ಉಂಟಲ್ಲ, ತೊಂದರೆ. ನಾವು ಈಗ ಹಳ್ಳಿ ಮದ್ದು ಮಾಡಿದ್ದೆವು. ಅದು ತೆಂಗಿನ ಮರದ ಒಂದು ಚೆಂಡಬಳೆ ಉಂಟಲ್ಲ, ಅದರ ಒಳಗಿದು ತಿರುಳನ್ನು ತೆಗೆದು ಹಸಿ ಹಾಲಿಗೆ ಅದನ್ನು ಗ್ರೈಂಡ್ ಮಾಡಿ ಕುಡಿಯುವಂಥದ್ದು, ಯಾಕೆಂದ್ರೆ ಅದು ಕ್ಲೀನ್ ಆಗಬೇಕು. ಹಾಗೆ 3 ದಿನ ಕಂಟಿನ್ಯೂ, 3 ದಿನ ಬೆಳಿಗ್ಗೆ ನನಗೆ 6 ಗಂಟೆಗೆ ನಾನು ಅದನ್ನು ಕುಡಿಬೇಕು, ಆಗ ಅದು ಕ್ಲೀನ್ ಆಗ್ತದೆ ಹೇಳಿದ್ರು. ಮತ್ತೆ ಹಾಗೆ ಸ್ವಲ್ಪ ಬ್ಲೀಡಿಂಗ್ ಹೋದದನ್ನು ನಿಲ್ಲಿಸುದು ಬೇಡವೇ ಅಂತ ಹೇಳಿ ಇವರನ್ನು ಕನ್ವಿನ್ಸ್ ಮಾಡಿದ್ರು. ಆಮೇಲೆ ಅದು 3 ಕ್ಲೀನ್ ಆದ ಮೇಲೆ 3 ದಿವಸ ಬಿಟ್ಟು ಬನ್ನಿ ಅಂತ ಹೇಳಿದ್ರು. 3 ದಿನ ಬಿಟ್ಟು ಬನ್ನಿ, ಮತ್ತೆ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಉಂಟು. ಅದು ಅದಕ್ಕೆ ಸಂಪೂರ್ಣವಾಗಿ ಹೋಗ್ಬೇಕು. ಯಾಕೆ ಹೇಳಿದ್ರೆ ಆ ಬ್ಲೀಡಿಂಗ್ ಆದದನ್ನು ಈಗ ನಾವು ಅದನ್ನು ಮೆಡಿಸನ್ ಕೊಟ್ಟು ಮಾಡಿ ನಿಮ್ಗೆ ಇದಾದ್ರೂ ಕೂಡ ಮುಂದಕ್ಕೆ ಅದು ಹೊಟ್ಟೆ ನೋವು ಬರೋ ಚಾನ್ಸಸ್ ಎಲ್ಲ ಇರ್ತದೆ. ಮತ್ತೆ ಬೇರೆ ಬೇರೆ ತೊಂದರೆ ಬರ್ಬಹುದು ಅದರಿಂದ ಅಂತೇಳಿ, ಮಗುವಿಗೆ ಕೂಡ ತೊಂದರೆ ಬರ್ಬಹುದು. ಅದನ್ನು ನಾವೀಗ ನಿಮ್ಗೆ ಹಾಗೆ ಮಾತು ಕೊಟ್ಟು ಇದು ಮಾಡಿದ್ರೆ ಅಂತ ಬ್ಲೀಡಿಂಗ್ ಸ್ವಲ್ಪ ಕಂಡ ಕೂಡಲೇ ಆದ್ರೂ ಕೂಡ ಅದು ಬೇಡ ನಿಮ್ಗೆ ಅಂತ ಹೇಳಿ ಬೇರೆ ಯಾವ ಸಮಸ್ಯೆ ಇಲ್ಲ, ಮುಂದಾಗ ಕೂಡ ನಿಮ್ಗೆ ನೀವು ಕನ್ಸೀವ್ ಆಗ್ತೀರಿ, ಬೇರೆ ಏನು ಸಮಸ್ಯೆಗಳಿಲ್ಲ ಅಂತೇಳಿ. ಅದೇ ಫ್ರೆಂಡ್ಸ್, ನನಗೆ ಅಂದ್ರೆ ಮಿಸ್ಕ್ಯಾರೇಜ್ ಆಯ್ತು, ಈಗ ಒಂದು ಸಮಸ್ಯೆಗಳು ಆಯ್ತು. ಡಾಕ್ಟರ್ ಹೇಳಿದ್ದಾರೆ ನಿಮ್ಮ ಹೆಲ್ತ್ ಎಲ್ಲ ಒಳ್ಳೆ ಸರಿ ಉಂಟು, ಏನು ತೊಂದರೆ ಇಲ್ಲ, ನೆಕ್ಸ್ಟ್ ಗೆ ಏನು ತೊಂದರೆ ಇಲ್ಲ ನಿಮಗೆ ಅಂತ ಹೇಳಿದ್ದಾರೆ. ಹಾಗೆ ಅದಕ್ಕೆ ಬೇಜಾರು ಮಾಡ್ಲಿಕ್ಕೆ ಏನಿಲ್ಲ ಆಯ್ತಾ. ಯಾಕೆ ಹಾಗೆ ಆಯ್ತು ಅಂತ ಹೇಳಿ ನಮ್ಗೂ ಇನ್ನು ಕೂಡ ಡಾಕ್ಟರ್ ಹೇಳ್ತಾರೆ, ನಿಮ್ಗೆ ಕಣ್ಣು ದೃಷ್ಟಿ ತುಂಬಾ ಉಂಟು, ಅಂದ್ರೆ ಅವರು ತುಂಬಾ ಹೆಲ್ದಿ, ಅಂದ್ರೆ ಯಾವುದೇ ಸಮಸ್ಯೆ ಇಲ್ಲ, ಆಕ್ಟಿವ್ ಆಗಿ ರೀಲ್ಸ್ ಕೂಡ ಮಾಡ್ತಾ ಇದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ, ಏನು ಕೂಡ ಸಮಸ್ಯೆ ಇಲ್ಲ ಅವರಿಗೆ. ನಾನೀಗ ಅವರೇ ನನ್ನ ಡಾಕ್ಟರ್, ಈಗಲ್ಲ ಮೊದಲಿಂದಲೂ ನೋಡೋ ಡಾಕ್ಟರ್ ಅವರೇ, ನಮ್ಮ ಫ್ಯಾಮಿಲಿ ಡಾಕ್ಟರ್. ಯಾವುದೇ ಸಮಸ್ಯೆ ಇಲ್ಲ, ಇಷ್ಟು ಆಕ್ಟಿವ್ ಆಗಿ ರೀಲ್ಸ್ ಮಾಡಿದ್ದಾರೆ, ಇಷ್ಟು ಖುಷಿಯಾಗಿದ್ದಾರೆ, ಪ್ರತಿಯೊಂದು ನಾನು ಅಬ್ಸರ್ವ್ ಮಾಡ್ತಿದ್ದೇನೆ, ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ. ಇದು ಒಂದು ನಿಮ್ಗೆ ಒಂದು ಲಾಂಗ್ ಜರ್ನಿ ಮಾಡಿ ಹೋಗಿದ್ದು ಅಂತ ಹೇಳಿ ಸಹ ಹೇಳಿಕ್ಕೆ ಆಗುದಿಲ್ಲ, ಒಂದು ರೋಡ್ ಇಲ್ಲ ಇದಾಗಿ ಕೂಡ ಸ್ವಲ್ಪ ಇದರಲ್ಲಿ ಸಹ ಆಗಿರ್ಬೋದು. ಬಟ್ ಕಣ್ಣು ದೃಷ್ಟಿ ತುಂಬಾ ಉಂಟು ಅಂತ ಹೇಳಿ ಡಾಕ್ಟ್ರೇ ನಮ್ಗೆ ಹೇಳಿದ್ರು. ಹೌದು ಫ್ರೆಂಡ್ಸ್, ಕಣ್ಣು ದೃಷ್ಟಿ ತುಂಬಾ ಉಂಟು. ಯಾವ ಪ್ರತಿಯೊಂದು ವಿಡಿಯೋ ಎಲ್ಲ ಮಾಡಿ ನಾವು ಹಾಕ್ತೇವಲ್ಲ, ರೀಲ್ಸ್ ಎಲ್ಲ ಮಾಡಿ, ಒಂಥರ ಅವಳಿಗೆ ಇದು ಮೈಕೈ ಸುಸ್ತಾಗುದು ಆ ಟೈಪ್ ಎಲ್ಲ ಬರ್ತಿರ್ತಾರೆ. ಅದು ತುಂಬಾ ಜನ ಹೇಳಿದ್ರು, ದೃಷ್ಟಿ ಕಮೆಂಟ್ಸ್ ಸಮೇತ ಆಗ್ತಾರೆ, ದೃಷ್ಟಿ ತೆಗೆದಿ ಏನೋ ನೂಲು ಕಟ್ಟಿ ತಗೊಂಡು ನಮ್ಮ ಇವರು ಸಬ್ಸ್ಕ್ರೈಬರ್ ಅವರು ಹಾಕ್ತಾ ಇದ್ದಾರೆ. ಅದು ನಾವು ಅಷ್ಟನ್ನು ಇದು ಮಾಡಿ ದೊಡ್ಡ ವಿಷಯ ಮಾಡಲಿಲ್ಲ ಅದನ್ನ, ಯಾಕಂದ್ರೆ ಅಂಥದ್ದೆಲ್ಲ ನಮಗೆ ನಾವು ವಿಷಯಕ್ಕೆ ಇದು ಮಾಡಲಿಲ್ಲ. ನಮ್ಮ ದೃಷ್ಟಿ ಉಂಟು ಅದು ಇದೆಲ್ಲ ನಂಬುದಿಲ್ಲ ನಾವು ಅಂತ ಇದಕ್ಕೆ ಸಹ ಹೋಗ್ಲಿಲ್ಲ ಇಷ್ಟನಕ, ದೃಷ್ಟಿ ಇದು ಕಟ್ಲಿಕ್ಕೆ ಅದಕ್ಕೆ ತಗೊಂಡು ಯಾವುದು ಮಾಡಲಿಲ್ಲ ಇಷ್ಟನಕ. ಈಗ ಡಾಕ್ಟರ್ ಹೇಳಿದ ಮೇಲೆ ಸ್ವಲ್ಪ ನಮಗೆ ಹೌದು ಅಂತ ಕಂಡಿತ್ತು ಹಾಗೆ. ಅಂದ್ರೆ ಡಾಕ್ಟರ್ ನಮ್ಮಲ್ಲಿ ಅಂದ್ರೆ ಡಾಕ್ಟರ್ ಎಂತ ಹೇಳಿದ್ರು ಗೊತ್ತುಂಟ, ಸ್ಕ್ಯಾನಿಂಗ್ ಮಾಡ್ತಾ ಇರೋ ಇವರಲ್ಲಿ 3-4 ಬಾರಿ ಹೇಳಿದ್ರು,
ನಾನು ಬೇರೆ ಏನಲ್ಲ ಸರ್ ಹೇಳಿದ್ದು, ಅಂದ್ರೆ ಇವರಿಗೆ ಯಾವುದೇ ಸಮಸ್ಯೆ ಇಲ್ಲ. ನೋಡಿ ರೀಲ್ಸ್ ಮಾಡಿದ್ದಾರೆ, ಚಂದ ಮಾಡ್ತಾರೆ, ಪ್ರತಿಯೊಂದು ಅವರು ಆಕ್ಟಿವ್. ಮನೆಯಲ್ಲಿ ಕೂಡ ನಿಮ್ಮ ವಿಡಿಯೋಗಳನ್ನು ನೋಡುವಾಗ ಅವರ ಒಂದು ಇಷ್ಟು ಆಕ್ಟಿವ್ ಆಗಿದ್ದಾರೆ, ಅವರಿಗೆ ಯಾವುದು ಸಮಸ್ಯೆಗಳಿಲ್ಲ ಅವರಿಗೆ. ಇದು ಕಣ್ಣು ದೃಷ್ಟಿ ಆಗಿರ್ಬೇಕು. ಈಗ ನಾವು ನಂಬ್ತೇವೆ ಅದನ್ನು, ಯಾಕೆ ಹೇಳಿದ್ರೆ ನನಗೆ ಯಾವುದೇ ಸಮಸ್ಯೆ ಇಲ್ಲ. ನೋಡಿ ಒಂದು ಇದು ನೆಪ ಅಂತ ಹೇಳಿ ಹೇಳ್ಬೋದು. ನಾವು ಮೈಸೂರಿಗೆ ಹೋಗಿ ಬಂದದ್ದು, ನಾನು ಕಲ್ಲಡ್ಕಕ್ಕೆ ಉಪ್ಪಿನಂಗಡಿಗೆ ಹೋಗಿದ್ದೇವೆ. ನೋಡಿ ಉಪ್ಪಿನಂಗಡಿಗೆ ಹೋದ ವಿಡಿಯೋ ಉಂಟು, ನಂಗೆ ಅದ್ರಲ್ಲಿ ಹೆಚ್ಚಿನವ್ರು ಕಮೆಂಟ್ ಹಾಕಿದ್ದಾರೆ, ಮೇಡಮ್ ಆರೋಗ್ಯ ಹೇಗೆ ಉಂಟು, ಪ್ರೆಗ್ನೆನ್ಸಿ ಬಗ್ಗೆ ವಿಡಿಯೋ ಮಾಡಿ. ಆಗ ನಾನು ಹೇಳಿದೆ ನಾನು ಹುಷಾರಿದ್ದೇನೆ, ನನ್ನ ಆರೋಗ್ಯ ಒಳ್ಳೆ ಉಂಟು, ಅದನ್ನೇ ನಾನು ರಿಪ್ಲೈ ಕೊಡ್ತಿದ್ದೆ. ಇಷ್ಟು ನಾನು ಒಳ್ಳೇದಿರುವಾಗ, ಇಷ್ಟು ನನಗೆ ಯಾವುದೇ ರೀತಿ ತೊಂದರೆ ಆಗದೆ ಇರುವಾಗ ಇದೊಂದು ನೆಪ ಅಂತ ಹೇಳಿ ಹೇಳ್ಬೋದು. ನಾನು ಮೈಸೂರಿಗೆ ಹೋದದ್ದು ನೆಪವೇ ಅಂತ ಹೇಳ್ಬೋದು. ಅದೇ ಕಣ್ಣು ದೃಷ್ಟಿ. ಆಮೇಲೆ ಮಕ್ಕಳಾಗದಾಗ ಆಪರೇಷನ್ ಮಾಡಿಕೊಳ್ಳುದಿಲ್ಲ ಅಂತ ಹೇಳಿ ಪುನಃ ಕಮೆಂಟ್ ಬಂತು ನಮ್ಗೆ. 3 ಮಕ್ಕಳಾದ ಮೇಲೆ ಮಕ್ಕಳಾಗದಾಗೆ ಆಪರೇಷನ್ ಎಲ್ಲ ಮಾಡುದಿಲ್ಲ ಅವರು. ಇಲ್ಲಿ ದೇವರು ಕೊಟ್ಟದ್ದು ವರ ಅಂತ ಇಟ್ಕೊಳ್ಬೇಕು ಅಷ್ಟೇ. ಈಗ ಇದು ಕೂಡ ಕನ್ಸೀವ್ ಆದದನ್ನು ನಾವು ನಿಮ್ಮ ಹತ್ರ ವಿಡಿಯೋದಲ್ಲಿ ತಿಳಿಸಿದ್ದೇವೆ, ಹಾಗೂ ಮಿಸ್ಕ್ಯಾರೇಜ್ ಆದದ್ದು ಕೂಡ ಈಗ ವಿಡಿಯೋದಲ್ಲಿ ಅದನ್ನು ಹೇಳ್ತಿದ್ದೇವೆ. ನಾನು ಅಂತೇಳಿ ಆ ಟೈಮಲ್ಲಿ, ಆ ಸಿಚುವೇಶನ್ ಅಲ್ಲಿ ತುಂಬಾ ಹತ್ತು ಬಿಟ್ಟಿದ್ದೇನೆ ಅಂದ್ರೆ ನನಗೆ ತುಂಬಾ ಫೀಲ್ ಆಗ್ತದೆ. ಒಂದು ಫೀಲ್, ಈಗ 2 ಮಕ್ಕಳಿದ್ದಾರೆ, ನೀವು ಎನಿಸ್ಬೋದು 2 ಮಕ್ಕಳಿದ್ದಾರೆ ನಮ್ಗೆ ಅಂತೇಳಿ. ಆ ಒಂದು ಮೂಮೆಂಟಿಗೆ ಎಂತ ಆಗ್ತದೆ ಅಂತ ಹೇಳಿದ್ರೆ ತುಂಬಾ ಹತ್ತು ಬಿಟ್ಟಿದ್ದೇನೆ. ಸೊ ಹಾಗೆ ಯಾವುದೇ ವಿಡಿಯೋ ಮಾಡಲಿಲ್ಲ. ಆಯ್ತು, ತೊಂದರೆ ಇಲ್ಲ, ಇನ್ನೊಂದ್ಸಲ ನೋಡುವ. ದೇವ್ರು ಇಟ್ಟಾಗ ಆಗ್ತದೆ ಅಲ್ಲ ಫ್ರೆಂಡ್ಸ್. ಎಲ್ಲ ದೇವ್ರು ಕೊಡುವುದು ತೆಗೆದೆಲ್ಲ ಅವ್ರಿಗೆ ಬಿಟ್ಟದ್ದು, ದೇವರಿಗೆ ಬಿಟ್ಟದ್ದು. ಹಾಗೆ ಅಂದ್ರೆ ಫೀಲ್ ಆಗ್ತದಲ್ವಾ. ಎಷ್ಟಾದ್ರೂ ಕೂಡ ನಮ್ಮ ಮನಸ್ಸು ಎಷ್ಟು ಸ್ಟ್ರಾಂಗ್ ಇದ್ರು ಕೂಡ ಆ ಒಂದು ಮೂಮೆಂಟಿಗೆ ಸ್ವಲ್ಪ ಫೀಲ್ ಆಯ್ತು ನನಗೆ. ಯಾವ್ದು ಮೆಡಿಸನ್ ಯಾವ್ದಿಲ್ಲ ಈಗ ನನಗೆ ಅಂತೇಳಿ ಅದೇ ಹಳ್ಳಿ ಮದ್ದು ಮಾಡಿದ್ದು. ಹಳ್ಳಿ ಮದ್ದಲ್ಲಿ ಕ್ಲೀನ್ ಆಯ್ತು. ಹಳ್ಳಿ ಮದ್ದು ಮಾಡಿ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರು. ಆಮೇಲೆ ಎಲ್ಲ ಸರಿ ಉಂಟು, ಕ್ಲೀನ್ ಉಂಟು ಅಂತ ಹೇಳಿದ್ರು ಅವರು. ಏನು ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿದ್ರು. ಒಂದು ವೀಕ್ ರೆಸ್ಟ್ ಮಾಡಿ ಅಂತ ಅಷ್ಟೇ. ಮತ್ತೆ ಈ ಬೇರೆ ಬಿಸಿ ನೀರು ಸ್ನಾನ ಮಾಡಿ ಅದನ್ನು ನಮಗೆ ಒಂದು ಗೈಡ್ ಮಾಡಿದ್ರು. ಮತ್ತೆ ಈಗ ನಮ್ಮ ಹಿರಿಯರಲ್ಲಿ ಎಲ್ಲ ಹೇಳುವಾಗ ಅವರು ಒಂದೇ ಹೇಳಿದ್ದು, ನಿನಗೆ ಯಾವುದೇ ಸಮಸ್ಯೆ ಇಲ್ಲ, ಕಣ್ಣು ದೃಷ್ಟಿಗೆ ಒಂದು ಭದ್ರತೆ ಮಾಡಿಕೊ. ಫಸ್ಟ್ ಕಣ್ಣು ದೃಷ್ಟಿ ಉಂಟಲ್ಲ, ಅದು ಕೆಟ್ಟ ಕಣ್ಣು ದೃಷ್ಟಿ ಉಂಟಂತೇಳಿ ಕಂಡು ಬಂದಿದೆ ನಮಗೆ. ನಮ್ಮ ಹಿರಿಯರು ಕೂಡ ಹೇಳಿದ್ರು. ಆಗ ನಮ್ಗೆ ಮಾತು ಕೇಳ್ಬೇಕಾಗ್ತದೆ ಅವರದು. ಕೆಟ್ಟ ಕಣ್ಣು ದೃಷ್ಟಿ ಉಂಟು. ಇಷ್ಟು ನಾನು ನೋಡಿ ಮನೆ ಕೆಲಸ ಕೂಡ, ನಾನೊಂದು ಕನ್ಸೀವ್ ಅಂತೇಳಿ ಆದ ಮೇಲೆ ನಾನು ಯಾವುದೇ ಕೆಲಸ ಮಾಡ್ತಿಲ್ಲ ಇತ್ತು ಮನೆಯಲ್ಲಿ. ಅಂದ್ರೆ ಒಂದು ಮಾಡಿದ್ರೆ ಒಂದು ಕುಕ್ಕಿಂಗ್ ಮಾತ್ರ, ಯಾವುದೇ ಒಂದು ಬಟ್ಟೆ ಆಗ್ಲಿ ಕೆಲವೆಲ್ಲ ಹೆಚ್ಚಿನ ಕೆಲಸವನ್ನು ಇವರು ಮಕ್ಕಳು ಮಾಡುವಂಥದ್ದು. ಮತ್ತೆ ಹೊರಗೆ ಕೂಡ ಹಾಗೆ ನಮ್ಮ ಅಂಗಳವನ್ನು ಕ್ಲೀನ್ ಮಾಡುದು, ಗಾರ್ಡನ್ ಕ್ಲೀನ್ ಮಾಡುದು, ಅದಕ್ಕೆಲ್ಲ ಕೆಲಸಕ್ಕೆ ಜನ ಇದ್ದಾರೆ. ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ನನಗೆ ಕೆಲಸದ ವಿಷಯದಲ್ಲಿ ಯಾವುದೇ ಒತ್ತಡ ಬೀಳಲಿಲ್ಲ, ಯಾವುದೇ ಕೆಲಸ ಮಾಡ್ಲಿಲ್ಲ. ಕೆಲಸ ಮಾಡಿ ಕೂಡ ಆದಂತದಲ್ಲ ಇದು. ಜರ್ನಿ ಮಾಡಿ ಕೂಡ ಆಗಿರ್ಬಹುದು, ಹೇಳಿಕ್ ಆಗುದಿಲ್ಲ. ಅಂದ್ರೆ ಮೈಸೂರಿಗೆ ಹೋಗುವಾಗ ಸ್ವಲ್ಪ ಲಾಂಗ್ ನಾನು ಇಲ್ಲಿ ಅದು ಕೂತ್ಕೊಂಡು ಸ್ವಲ್ಪ ನನಗೆ ಸ್ಟ್ರೈನ್ ಆಗಿರ್ಬಹುದು, ಹಾಗೆ ಹೋಗಿರ್ಬಹುದು, ಅಥವಾ ಕೆಟ್ಟ ಕಣ್ಣು ದೃಷ್ಟಿ ಕೂಡ ಆಗಿರ್ಬಹುದು. ಅದೇ 2ರಲ್ಲಿ ಯಾವುದೋ ಒಂದು ಆಗಿರ್ಬಹುದು. ಏನ್ ಮಾಡುದು, ನಾನು ಸ್ಟ್ರಾಂಗ್ ಆಗ್ಬೇಕು. ಇನ್ನು ನಾನು ಇದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಆಗುದಿಲ್ಲ. ಇನ್ನು ಸಮಯ ಉಂಟು, ದೇವರು ಇಟ್ಟಾಗ ಆಗ್ತದಲ್ಲ, ಮುಂದಕ್ಕೆ ಟ್ರೈ ಮಾಡುವ. ಗೊತ್ತಾಯ್ತಲ್ಲ, ಡಾಕ್ಟರ್ ಹೇಳಿದ್ರೆ ಇನ್ನೊಮ್ಮೆ ನೀವು ಕನ್ಸೀವ್ ಆದ್ರೆ ಬೆಡ್ ರೆಸ್ಟ್ ಬೇಕಾಗ್ತದೆ. ಯಾಕೆ ಹೇಳಿದ್ರೆ ಎಲ್ಲಿ ಕೂಡ ಜರ್ನಿ ಮಾಡ್ಲಿಕ್ಕಿಲ್ಲ, ಬೆಡ್ ರೆಸ್ಟ್ ಬೇಕಾಗ್ತದೆ. ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಅದೇ ನೋವು ನಲಿವು ಕಷ್ಟ ಸುಖ ಎಲ್ಲ ಇರುವಂತದೆ ಜೀವನದಲ್ಲಿ. ಮತ್ತೆ ಆಗುದು ಒಳ್ಳೇದಕ್ಕೆ ಅಂತ ಹೇಳಿ ನನಗೆ ಒಂದು ತುಂಬಾ ಸಲ ಹೇಳ್ತಾರೆ ನನ್ನ ಗಂಡ. ನೋಡು ಆಗುದು ಒಳ್ಳೇದಕ್ಕೆ. ನನ್ನ ಮಕ್ಕಳು ನನಗೆ ಅಡ್ವೈಸ್ ಮಾಡ್ತಾರೆ, ನೋಡಿ ಮಮ್ಮಿ ಇದು ಆದದ್ದು ಒಳ್ಳೇದಕ್ಕಂತ ತಿಳ್ಕೊಳ್ಳಿ, ಫೀಲ್ ಮಾಡಬೇಡಿ, ಜಾಸ್ತಿ ಮನಸ್ಸಿಗೆ ತಕೊಳ್ಬೇಡಿ, ಅದ್ರ ಬಗ್ಗೆ ವರಿ ಮಾಡಬಾರ್ದು ಅಂತೇಳಿ. ಹಾಗೆ ಫ್ರೆಂಡ್ಸ್, ಹಾಗೆ ಇದ್ರ ಬಗ್ಗೆ ಒಂದು ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೇನೆ ನಮ್ಮ ಸಬ್ಸ್ಕ್ರೈಬರ್ಸಿಗೆ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಏಜ್ ಮ್ಯಾಟರ್ ಆಗುದಿಲ್ಲ ಯಾವ್ದಕ್ಕೆ ಕೂಡ. ಅಂದ್ರೆ ಏಜ್ ಕೇಳ್ತಿದ್ರೆ, ಅಂದ್ರೆ ನಾನು ಮೊದಲೇ ಹೇಳಿದ್ದೇನೆ ಆಲ್ರೆಡಿ, ನನಗೆ ಮದುವೆ ಆಗುವಾಗ 20 ವರ್ಷ, ನಿಮಗೆ 23 ವರ್ಷ. ಬೇಗ ಮದುವೆ ಆದದ್ದು, ಬೇಗ ಮಕ್ಕಳಾಯ್ತು ಅಂತೇಳಿ. ಈಗ ನನ್ನ ಏಜ್ ತುಂಬಾ ಮಂದಿ ಒಂದು ಕೇಳ್ತೀರಿ. ನಮ್ಗೆ ಏಜ್ ಹೇಳಿಕೆ ಏನು ಕೂಡ ನನಗೆ ಇದಿಲ್ಲ, ಅಂದ್ರೆ ಅಂಜಿಕೆ ಇಲ್ಲ. ನನಗೆ ಈಗ 43 ರನ್ನಿಂಗ್, ಇನ್ನು 44 ಆಗ್ತಾ ಬರ್ತದೆ. ಏಜ್ ಮ್ಯಾಟರ್ ಆಗುದಿಲ್ಲ, ಏಜ್ ಜಸ್ಟ್ ಎ ನಂಬರ್. ನಮ್ಮ ದೇಹಕ್ಕೆ ಏಜ್ ಆಗ್ತದೆ ವಿನ ಮನಸ್ಸಿಗೆ ಅಲ್ಲ. ಸೊ ಅದಕ್ಕೋಸ್ಕರ ಯಾವಾಗಲೂ ಕೂಡ ಏಜ್ ಮ್ಯಾಟರ್ ಆಗುದಿಲ್ಲ. ಆಮೇಲೆ ಒಂದು ಫ್ರೆಂಡ್ಸ್, ನನ್ನ ಜೀವ ಇರೋ ತನಕ ನಾನು ರೀಲ್ಸ್ ಮಾಡ್ತೇನೆ, ನನ್ನ ಉಸಿರಿರೋ ತನಕ ರೀಲ್ಸ್ ಮಾಡ್ತೇನೆ. ಯಾಕೆ ಹೇಳಿದ್ರೆ ಇದನ್ನು ನನಗೆ ಅಂತ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ.
ಬಿಡುದು ಕೂಡ ಇಲ್ಲ. ಇದು ನನ್ನ ಉಸಿರಿರೋ ತನಕ, ನನ್ನ ರೀಲ್ಸ್ ಎಂಬುದು ಉಸಿರಿರೋ ತನಕ ಮಾಡ್ತಾನೆ ಇರ್ತೇನೆ. ಯಾಕೆ ಹೇಳಿದ್ರೆ ಮೊದಲಿಂದಲೂ ಕೂಡ, ಈಗ ಅಂತೇಳಿ ಅಲ್ಲ, ಮೊದಲಿಂದಲೂ ಕೂಡ ನಾನು ನನ್ನ ಗಂಡ ತುಂಬಾ ಡ್ಯಾನ್ಸ್ಗಳು ಮಾಡಿ ತುಂಬಾ ಪಾಪ್ಯುಲರ್ ಆಗಿದ್ದೇವೆ ಸ್ಟೇಜಲ್ಲಿ ಎಲ್ಲ. ಅದೊಂದು ನಮ್ಗೆ ಒಂದು ಕ್ರೇಜ್ ಡ್ಯಾನ್ಸ್ ಬಗ್ಗೆ. ಎಲ್ಲಿ ಮ್ಯೂಸಿಕ್ ಇದ್ರೂ ಕೂಡ ಕುಣಿಯುವಂಥದ್ದು, ಮ್ಯೂಸಿಕ್ ಕೇಳುವಾಗಲೇ ನಮಗೆ ಗೊತ್ತಿಲ್ಲದೆ ನಾವು ಕುಣಿತೇವೆ. ಅದೊಂದು ತುಂಬಾ ಇಷ್ಟಪಡ್ತೇವೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ನನಗೆ ಅಲ್ಲಿ ಇದ್ರ ಬಗ್ಗೆ ನನಗೆ ಆಗಲೇ ಮಾತಾಡುವಾಗ ಸ್ವಲ್ಪ ಫೀಲ್ ಆಯ್ತು. ಯಾಕೆಂದ್ರೆ ನಾನು ಅದನ್ನು ಡಿಸ್ಕನೆಕ್ಟ್ ಮಾಡಿ ಪುನಃ 3 ಬಾರಿ ಬಂದು ಕುತ್ಕೊಂಡಿದ್ದೇನೆ ಇಲ್ಲಿ ಹೇಳಲಿಕ್ಕೆ, ಗೊತ್ತಾಯ್ತಲ್ಲ. ಇಲ್ಲಿ ಕ್ಯಾಮರಾ ಆನ್ ಉಂಟು. 3 ಬಾರಿ ನನ್ನ ಗಂಡ ತುಂಬಾ ಸಮಾಧಾನ ಮಾಡಿದ್ರು. 3 ಬಾರಿ ಬಂದು ನಾನು ಕುತ್ಕೊಂಡಿದ್ದೇನೆ. ಅಂದ್ರೆ ಹೇಳುವಾಗಲೇ ನನಗೆ ದುಃಖ ಬರ್ತದೆ. ಬಟ್ ಕಂಟ್ರೋಲ್ ಮಾಡಿ ನಾನು ಮನಸ್ಸನ್ನು ಸ್ಟ್ರಾಂಗ್ ಮಾಡಿ ಹೇಳಿದ್ದೇನೆ. ನಾನು ಮುಂದಕ್ಕೆ ನಮಗೂ ಮಗು ಬೇಕು, ಮುಂದಕ್ಕೆ ಅಂತ ಹೇಳಿದ್ರೆ ನನ್ಗೆ ಅಂತ ಹೇಳೋದಕ್ಕಿಂತ ಜಾಸ್ತಿ ನನ್ನ ಗಂಡನಿಗೆ ಬೇಕು ಅಂತ ಹೇಳಿ ಉಂಟು. ಸೊ ಅವರಿಗೆ ನಾನು ಎಲ್ಲದಕ್ಕೆ ಸಪೋರ್ಟ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ಬೈ ಬಾಯ್.